ಶಿವಮೊಗ್ಗ ಕೋಟಿಗಟ್ಟಲೆ ಬೆಲೆ ಬಾಳುವ ಮರಗಳನ್ನು ಯಾವ ಭಯವಿಲ್ಲದೆ ರಾಜಾರೋಷವಾಗಿ ಕತ್ತರಿಸಿ ನೆಲಕ್ಕೆ ಉರುಳಿಸಲಾಗುತ್ತಿದೆ. ಈ ಮಾತು ನಾನು ಎಲ್ಲಿ ನಿಂತರೂ ಒಂದೇ ಥರ ಮಾತಾಡೋದು. ನಾನು ಅವತ್ತು ಹೇಳಿದ್ದೆ ಸರ್, ನಾನು 2-3 ಸರಿ ಹೇಳಿದ್ದೀನಿ. ನೀವು 4 ಸರಿ 5 ಸರಿ ಬೇರೆ ಬೇರೆ ಕಡೆ ಸರ್ವೆ ಮಾಡಿದ್ದೀರಿ. ಫಸ್ಟ್ ಬಂದು ಒಂದು ಕಡೆ ಮಾಡಿದ್ದೀರಿ, ಅವರು ರೆವಿನ್ಯೂ ಅವರು ಒಂದು ಕಡೆ ಸರ್ವೆ ಮಾಡಿದ್ದಾರೆ, ನೀವು ಬಂದು ಇನ್ನೊಂದು ಕಡೆ ಸರ್ವೆ ಮಾಡ್ತೀರಿ. ಆ ನಂತರ ಅದು ಸರಿಯಾಗಿಲ್ಲ ಅಂತ ಮಣ್ಗುಪ್ಪೆ ಹುಡುಕಿ 1 ವಾರ ಹುಡುಕ್ತೀರಿ ಸರ್. 1 ವಾರ ಮಣ್ಗುಪ್ಪೆ ಹುಡುಕಿದ್ದೀರಿ ಸರ್ ನೀವು. ಎಲ್ಲಿ ಮತ್ತೆ ಅದು ನೀವು ಸರ್, ನಾನು ಇಲ್ಲಿಗಲ್ಲ, ನಾನು ಇದು ಇಲ್ಲಿದ ಮಾತೆಲ್ಲ ಆಡೋಕ್ಕೆ ಹೋಗಲ್ಲ. ನಾನು ಕರೆಕ್ಟಾಗಿ ಏನು ಮಾತಿದೆಯೋ ಅದನ್ನು ಮಾತ್ರ ಮಾತಾಡೋದು. ನಾನು ಇಲ್ಲಿಗಲ್ ಅಂತ ಹೇಳೋನೆ. ಇಲ್ಲಿ ಭೂಮಿಲಿ ಬೆಳೆ ಬೆಳೆದಿದ್ರೆ ಮಾತ್ರ ಬೆಳೆ ಬೆಳೆದಿದ್ದಾರೆ ಅಂತ ನಾವು ಒಪ್ಕೋತೀನಿ. ಅವ್ರಿಗೆ ಆಗಿರೋದು ಭೂಸುಧಾರಣೆಯಲ್ಲಿ. ನೀವು ಹೇಳಿದ್ರಿ ಅವತ್ತು ನನ್ನ ಹತ್ರ ಏನು ಹೇಳಿದ್ರಿ ಸರ್? ನೀವು ಏನು ಹೇಳಿದ್ರಿ? ಅದನ್ನೇ ಹೇಳಿದ್ದು. ನಾನು ಈಗಲೂ ಅದನ್ನೇ ಹೇಳ್ತಾ ಇರೋದು. ನಾನು ಅಬ್ಜೆಕ್ಷನ್ ಮಾಡಿದಾಗ ಸರ್ ಇದು ಭೂಸುಧಾರಣೆಗೆ ಅಪ್ಲೈ ಆಗಲ್ಲ ಅಂತ ಹೇಳಿರೋದು ನಾನು. ಅದನ್ನು ನೀವು ಅಲ್ಲೇ ಹಾಗೆ ಹೇಳಿ, ನಾನು ಅದನ್ನೇ ಹೇಳಿರೋದು, ಮತ್ತು ಬೇರೆ ಏನು ಹೇಳಿಲ್ಲ. ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ ಇಲ್ಲ ಸರ್? ನೀವು 4 ಸರಿ ಇದು ಮಾಡಿದಿರಲ್ಲ ಸರ್? 4 ಸರಿ ಬಂದು ಚೇಂಜ್ ಮಾಡಿಲ್ವಾ ಸರ್? ಸಾಗಣೆ ಫ್ಲ್ಯಾಟಲ್ಲಿ ಸರ್ ಚೇಂಜ್ ಏನು ಮಾಡಿಲ್ವಾ? ನಾನು ಈಗ ಇವ್ರನ್ನ ಕರ್ಕೊಂಡೋಗಿ ತೋರಿಸ್ತೀನಿ, ನೀವು ಬನ್ನಿ ಅಲ್ಲಿ. ಅದು ಈಗ ಅವರು GPS ಹಾಕ್ತಾರೆ, ಅವ್ರು GPS ಹಾಕಿ ನೋಡಲಿ ನೀವು ಮರಕ್ಕೆ ನಂಬರ್ ಎಲ್ಲಿ ಹಾಕಿದ್ದೀರಿ, ಅವರು ಈಗ ಎಲ್ಲಿದೆ? ನೀವು 4 ಸರಿ ಬಂದು ನಂಬರ್ ಹಾಕೋಂಥದ್ದು ಅವಶ್ಯಕತೆ ಏನಿದೆ? ಅವ್ರು ಬೌಂಡ್ರಿ ಫಿಕ್ಸ್ ಮಾಡಿದ್ದಾರಾ ಸರ್? ಮತ್ತೆ ನೀವು ಅಲ್ಲರೇ ನಾನು ನಿಮ್ಮ ಬಗ್ಗೆ ಏನಿಲ್ಲ, ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಇಲ್ಲಿಗಲ್ಲ ಅಂತ ಹೇಳೋಣ. ನಮ್ಮ ಅಪ್ಪ ಬಂದು ಮಾಡಿದ್ರು ನಾನು ಇಲ್ಲಿಗಲ್ಲ ಅಂತ ಹೇಳ್ತೀನಿ. ಏನು ಯಾವಾಗ ಸರ್ವೆ ಹೇಳಿದ್ದು ನೀವು? ಸರ್ವೆ ಫಸ್ಟ್ 1 ನಂಬರ್ ಹಾಕಿದ ಮೇಲೆ ಇನ್ನು 25 ಕಡೆ ಯಾಕೆ ನಂಬರ್ ಹಾಕ್ತೀರಿ ನೀವು? ಈಗ ತೋರಿಸ್ತೀನಲ್ಲ ನಾನು, ಇಲ್ಲಿ ಬನ್ನಿ. ಇಲ್ಲಿ ನೀವು ಮೊನ್ನೆ ಹಲಸಿನ ಮರಕ್ಕೆ ನಂಬರ್ ಹಾಕಿದ್ರಿ 4-5. ಆಮೇಲೆ ಆ ನಂಬರ್ ಕ್ಯಾನ್ಸಲ್ ಮಾಡಿದ್ದೀರಿ ಸರ್. ಇಲ್ಲಿ ಹಲಸಿನ ಮರದ ನಂಬರ್ ಹಾಕಿರೋದು, ಇಲ್ಲಿ ಪಕ್ಕ ನಂಬರ್ ಕ್ಯಾನ್ಸಲ್ ಮಾಡಿದ್ದೀರಿ ನೀವು. ಅದು ನನ್ನ ಹತ್ರ ಇದು ಮಾಡಬೇಡಿ. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ನಂಬರ್ ಹಾಕಿದ್ರು. ಫಸ್ಟ್ ನಂಬರ್ ಹಾಕಿದ್ದೀರಿ, ಆಮೇಲೆ ನಂಬರ್ ಕ್ಯಾನ್ಸಲ್ ಮಾಡಿ ಆ ಕಡೆ ಹಾಕಿದ್ದೀರಿ. ಅದೇ ಸರ್. ಯಾಕೆ ಒಪ್ಪಲ್ಲ ಸರ್? ನೋಡಿ ಇಲ್ಲಿದೆಯಲ್ಲ, ನಾನು ಏನಿದೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸಮಸ್ಯೆ ನಿಮಗೆ ಆಗಬೇಕಂತ ನನ್ನ ಉದ್ದೇಶ ಅಲ್ಲ. ನೀವು ಲೀಗಲ್ ಆಗಿದೆ ಅಂತ ಹೇಳಬೇಕು. ನೀವು ಲೀಗಲ್ ಆಗಿದ್ದನ್ನು ಲೀಗಲ್ ಅಂತ ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು. ನಾನು ಭೀಮಕಟ್ಟೆ ಮಾಡೋದು ಅಡ್ಮಿನಿಸ್ಟ್ರೇಟ್ ಆಗಿರ್ತೀನಿ, ಸಾಗರ ಅಸಿಸ್ಟೆಂಟ್ ಆಗಿರ್ತೀನಿ. ಈ ಜಾಗ ಸುಮಾರು ಒಂದು 6-7 ತಿಂಗಳಿಂದ ಈ ಮಠದ ಜಾಗ ಕೇಸ್ ನಡೀತಾ ಇದೆ. ಹುಣಸಳ್ಳಿ ಗ್ರಾಮದ ಜಾಗ ಕೇಸ್ ನಡೀತಾ ಇದೆ. ಹಾಗಾಗಿ ಯಾವುದೇ ಅಧಿಕಾರಿಗಳಾಗಲಿ ಯಾರಾಗಲಿ ಮರಗಳನ್ನ ಕಟಾವು ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಕೇಸ್ ಇತ್ಯರ್ಥ ಆದ ನಂತರನೇ ಈ ಜಾಗಕ್ಕೆ ಮರ ಕಟ್ಟಕ್ಕೆ ಪರ್ಮಿಷನ್ ಕೊಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ಜಾಗ ಸುಮಾರು ಒಂದು 6 ತಿಂಗಳಿಂದ ಕೇಸ್ ನಡೀತಾನೆ ಇದೆ ಬೆಂಗಳೂರು ಹೈಕೋರ್ಟಲ್ಲಿ. ಕೆಳಗಿನ ಹಲಸಳ್ಳಿ, ಮೇಲಿನಕೋರಳ್ಳಿ ಗ್ರಾಮ, ಕಸ್ಬಾ ಹೋಬಳಿ ಗ್ರಾಮ. ಇಲ್ಲಿ 2000 ಸರ್ವೆ ನಂಬರ್ 25ರಲ್ಲಿ. ಇದು 2006ರಲ್ಲಿ ಫಸ್ಟಿಗೆ ಬಂದಿರೋದವರು. 2006ರಲ್ಲಿ ಬಂದಾಗ ಇಲ್ಲಿ ಮರ ಕಡಿತೀವಿ ಅಂತ ಬಂದರು. ಮರ ಕಡಿಯೋಕೆ ನಾನು ಅವರಿಗೆ ದಾಖಲೆ ಏನಿದೆ ಕೇಳಿದೆ. ಇಲ್ಲಿ ನಮ್ಮ ಹತ್ರ ದಾಖಲೆ ಇದೆ, RTC ಇದೆ, ಮ್ಯೂಟೇಷನ್ ಇದೆ, ಅದು ಇದೆ ಅಂದ್ರು. ಇದು ಯಾವ್ದು ಇದೆ ಕೇಳಿದೆ. RTCಲಿ ಏನಿದೆ ಕೇಳಿದೆ. RTCಲಿ ತರಿ ಅಂತ ಇದೆ. ಇಲ್ಲಿ ವಾಸ್ತವದಲ್ಲಿ ಏನಿದೆ ಅಂತ ಕೇಳಿದೆ. ವಾಸ್ತವದಲ್ಲಿ ಬೀಳ್ ಜಾಗ, ಹಾಗೆ ಬರ್ಕೊಂಡು ಹೋಗಿ ಅಂದೆ. ಆ ನಂತರ ಅವ್ರು ಬಂದಿಲ್ಲ. ಅದ್ರ ನಂತರ 2020ಕ್ಕೆ ಬರ್ತಾರೆ. ಒಂದು 25-30 ಜನ ಕರ್ಕೊಬಂದು ಇಲ್ಲಿ ಗಲಾಟೆ ಮಾಡಿ ಸರ್ವೇರ್ನೆಲ್ಲ ಕರ್ಕೊಬಂದು, ಸರ್ವೇರೆಲ್ಲ ಪೂರಾ ಅವರೇ ನೀವು ಹೋಗಿ ಅಂತ. ಸರ್ವೇರ್ ಸಹ ನಮಗೆ ಬೈಯಕ್ಕೆ ಇಟ್ಬಿಟ್ರು. ನಿಮ್ಗೇನು ಕೆಲಸ ರೀ, ಅವ್ರು ಸರ್ವೆ ಅವ್ರು ಮಾಡ್ತಾರೆ, ನಿಮ್ಗೇನ್ರಿ ಅಂತ ನಮಗೆ ಬೈದು ಅವ್ರು ಕಳಿಸ್ಬಿಟ್ರು. ಆಮೇಲೆ ಒಂದು 50-100 ಜನ ಇದ್ರು ಅವ್ರ ಕಡೆಯವರು. ನಾವು ಸೀದಾ ಹೋದು ಈ ಮನೆಯನ್ನೆಲ್ಲ ಸರ್ವೆ ಮಾಡ್ಕೊಂಡು ಆ ನಂತರದಲ್ಲಿ 2020ರಲ್ಲಿ ಹೋದ್ರು. 2020 ನಂತರ ಹೋದಾಗ ಅವ್ನು ಸುಪ್ರೀಂ ಕೋರ್ಟಿಗೆ ದುಡ್ಡು ಕೊಡ್ತೀನಿ ಎಲ್ಲ ಹೇಳಿದ್ದೆಲ್ಲ ನನ್ನ ಹತ್ರ ರೆಕಾರ್ಡ್ ಇತ್ತು. ಫೋನಲ್ಲಿ ನಾನು ರೆಕಾರ್ಡ್ ಮಾಡಿದ್ದೆ. ಆ ನಂತರ ಅವ್ನು ಬಂದಿಲ್ಲ. ಅವ್ನು 2024ಕ್ಕೆ ಬೇರೆಯವ್ರ ಹೆಸರು ಹ್ಯಾಂಡ್ ಓವರ್ ಮಾಡಿ ಈಗ ಬರ್ತಾ ಇದ್ದಾನೆ. ಅದು ಆ ಪಾರ್ಟಿ ಬರ್ತಾ ಇಲ್ಲ, ಈಗ ಬೇರೆಯವ್ರು ಬರ್ತಾ ಇರೋದು. ಮರ ಕಡ್ತಲೆ ಮಾಡ್ತೀವಿ ಅಂತ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಅಂದಾಜು ಹೆಚ್ಚು ಕಡಿಮೆ ಒಂದು 30-35 ಮರ ಇರ್ಬೋದು. ಬೋಗಿ ಮರಗಳು, ಸಾಗಣಿ ಮರ. ಆ ಕಡೆ 27ನೇ ಸರ್ವೆ ನಂಬರಲ್ಲಿ ಸಾಗಣಿ ಮರಗಳು. ಇಲ್ಲಿ ಇರೋದು ಬೋಗಿ ಮರ.
ಹಲಸಿನ ಮರ ಎಲ್ಲರಿಗೆ ಹೆಚ್ಚು ಕಡಿಮೆ ಒಂದು 4-5 ಸರಿ ಅರ್ಜಿ ಕೊಡ್ತಾ ಇದ್ದು. ಫಸ್ಟಿಗೆ ಅರ್ಜಿ ಕೊಟ್ಟಿದ್ದು ಯಾವುದು ಮೂನೇ ಆಗಿಲ್ಲ. 2020 ನಂತರ ಅರ್ಜಿ ಕೊಟ್ಟಿದ್ದನ್ನ ನಾನು ಎಂಡಸ್ಮೆಂಟ್ ಇಟ್ಕೊಂಡು ಅದನ್ನ ನಾನು 4-5 ಇದಾವೆ. ಅದಕ್ಕಿಂತ ಹೆಚ್ಚು ಕಡಿಮೆ ಒಂದು 2006ರಿಂದ ಹೆಚ್ಚು ಕಡಿಮೆ ಒಂದು 50 ಅರ್ಜಿ ಹೋಗಿರ್ಬೋದು ನಮ್ದು. ಒಂದಕ್ಕೂ ಮನವಿ ಅವರು ಪುರಸ್ಕಾರ ಮಾಡ್ತಾನೆ ಇಲ್ಲ. 2020 ನಂತರ ಯಾವ್ದಕ್ಕೂ ಮೂವ್ ಆಗ್ತಾ ಇಲ್ಲಲ್ಲ, ಯಾಕೆ ಅಂತೇಳಿ ನಾನು ಎಲ್ಲದನ್ನು ಎಂಡಸ್ಮೆಂಟ್ ಇಟ್ಕೊಂಡು ಲೋಕಾಯುಕ್ತಕ್ಕೆ ಮತ್ತೆ DC ಅವರಿಗೆ ಸಹ ಮನವಿ ಕೊಟ್ಟಿದ್ದೀನಿ. ಯಾವ್ದ್ರ ಬಗ್ಗೆನೂ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಅಂದ್ರೆ ಇವರು ರಾಜಕೀಯ ಒತ್ತಡ, ರಾಜಕೀಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ. ನನ್ನ ಮನವಿ ಇಷ್ಟೇ, ಬೇರೆ ಯಾರಿಗೂ ಸೇರೋದಿಲ್ಲ ಇದು. ಭೂ ಸುಧಾರಣೆಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಖಾಲಿ ಜಾಗಗಳನ್ನ ಇಲ್ಲಿ ಬೆಳೆ ಬೆಳೆದಿದ್ರೆ ಮಾತ್ರ ಭೂ ಸುಧಾರಣೆಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಖಾಲಿ ಜಾಗಗಳನ್ನ ಮರ ಗಿಡ ಇರುವಂತ ಜಾಗಗಳನ್ನ ನೀವು ಭೂ ಸುಧಾರಣೆಯಲ್ಲಿ ಏನ್ ಬೆಳೆ ಬೆಳೆದಿದ್ದೀರಿ ಅಂತ ಸ್ಯಾಂಕ್ಷನ್ ಮಾಡಕ್ಕಾಗುತ್ತೆ? ಇದನ್ನ ನಾನು ಕೇಳ್ತಾ ಇರೋದು ನ್ಯಾಯಾಲಯಕ್ಕೆ, ಮಾನ್ಯ ತಹಸೀಲ್ದಾರ್ ಅವರಿಗೆ, DC ಅವರಿಗೆ ಇದನ್ನ ನಾನು ಕೇಳ್ತಾ ಇದ್ದೀನಿ. ನೀವು ಇವ್ರ ಜೊತೆಗೆ ಶಾಮೀಲಾಗಿ ಇವ್ರು ಹೇಳಿದಾಗೆ ಇವ್ರ ಗಾಡಿಯನ್ನ ತಿರುಗಬೇಡಿ ಅಂತ ನನ್ನ ಮನವಿ. ಹೌದೌದು, ಮಠದ ಜಾಗ ಹೌದು. ಆದ್ರೆ ಏನಾಗಿದೆ ಅಂದ್ರೆ ಮಠದ ಮೂಲಿಗೇಣಿಯವರು ಮತ್ತೆ ವಾಪಸ್ ಬಂದಾಗ ಭೂ ಸುಧಾರಣೆ ಕಾನೂನಲ್ಲಿ ಅವ್ರವ್ರ ಜಮೀನು ಅವ್ರವ್ರು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಉಳಿದ ಜಾಗಗಳನ್ನು 1990 ನಂತರ 90-95 ನಂತರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏನೇನ್ ಜಾಗಗಳು ಉಳಿದಿದ್ವು ಅಂತ ನೋಡ್ಕೊಂಡು ರಾಜಶೇಖರ್ ಹೆಬ್ಬಾರ್ ಸಾಬ್ರ ಹೆಸರಿಗೆ ಸ್ಯಾಂಕ್ಷನ್ ಮಾಡಿಸಿ ಬೇನಾಮಿ ತರ ಮಾಡಿಸ್ಕೊಂಡು ಅವ್ರ ಹೆಸರಿಂದ ಮತ್ತೆ ಇವ್ರು ಮಾಡಿಸ್ಕೊಂಡು, ಇವರದ್ದು ಎಲ್ಲ ಹಿಸ್ಟ್ರಿ ಗೊತ್ತಾದ್ಮೇಲೆ ಇವ್ರು ಓಡೋಗಿ ಬೇರೆಯವ್ರ ಹ್ಯಾಂಡ್